ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ನಯನ ಗೋಪಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಶಿವಗಂಗೆಗೆ ಹೊರಟಿದ್ದೀವಿ ಬಿಕಾಸ್ ಬಾಸ್ ಮೂವಿ ಪ್ರಮೋಷನ್ ಮಾಡೋಣ ಅನ್ನೋದು ಒಂದು ದೊಡ್ಡ ಆಸೆ ಇತ್ತು ನನಗೆ. ಸೊ ಹಾಗಾಗಿ ನಾನು ನನ್ನ ಸಿಸ್ಟರು ಇವತ್ತು ಶಿವಗಂಗೆಗೆ ಹೊರಟಿದ್ದೀವಿ. ಬನ್ನಿ ಮುಂದೆ ಯಾರ್ಯಾರು ಸಿಗ್ತಾರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಗೊತ್ತಿಲ್ಲ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಅವ್ರಿಗೆ ಕೊಡೋಣ. ಗೊಗ್ಗೋ ಇಲ್ಲೇ ಕೊಡು, ಹೋಗಿ ನೀವು ಹೇಳಿ. ಆಲ್ ದ ಬೆಸ್ಟ್ ಮೂವಿಗೆ ಹೇಳಿ ಒಂದ್ಸಲ. ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್ ಹೇಳಿ. ಅಂಕಲ್ ಮಿಸ್ ಮಾಡಿದ ಮೂವಿ ನೋಡ್ಬಿಡಿ. ಅಂಕಲ್ ಫಸ್ಟ್ ಮೂವಿ ನೋಡ್ಬಿಡಿ. ನೀವು ಬಾಸ್ ಫ್ಯಾನಾ? ಫುಲ್ ಹ್ಯಾಪಿ ಅಕ್ಕ, ಫುಲ್ ಹ್ಯಾಪಿ. ಎಲ್ರು 11th ಫಸ್ಟ್ ಶೋಗೆ ಬಂದ್ಬಿಡಿ. ಅಂಕಲ್ ಡೆವಿಲ್ ಮೂವಿ ನೋಡ್ತೀರಾ? ಯಾವಾಗ ರಿಲೀಸ್? ಓಕೆ ಓಕೆ, 11th ಮಿಸ್ ಮಾಡಿದೆ. ನೋಡ್ಕೊಂಡೆ ಜಾಸ್ತಿ ಜನ ಬರ್ತಾರೆ. ಎಲ್ಲರೂ ಆಂಟಿ ಅಂಗಡಿಗೆ ಬಂದು ಸಪೋರ್ಟ್ ಮಾಡ್ಬಿಡಿ. ಡೆವಿಲ್ 100 ಡೇಸ್ ಓಡ್ಲಿ. ಎಷ್ಟು ಟಯರ್ಡ್ ಆಗ್ತಿದೆ ಅಂದರೆ ಮಾತಾಡೋಕ್ಕೂ ವಾಯ್ಸ್ ಬರ್ತಾ ಇಲ್ಲ. ಫೀಲಿಂಗ್ ಮಾತ್ರ ಸಖತ್ತಾಗೈತೆ. ಬಾಸ್ತು ಹಾಂ ಜಾಸ್ತಿ ನಾವು ಫುಲ್ಲು ಭಯ ಬಿದ್ಕೊಂಡ್ಬಂದ್ವಿ, ಏನು ಅಂತಾರಪ್ಪ ಅಂತ. ಬಟ್ ಬ್ರೀತಿಂಗ್ ಜಾಸ್ತಿ ಆಗ್ತಿದೆ, ಮಾತಾಡೋಕ್ಕೆ ಹೋಗ್ತಿಲ್ಲ, ಓಡೋಕ್ಕೆ ಹೋಗ್ತಿಲ್ಲ. ಬರೀ ಓಡು ನೋಡಿ ನೋಡಿ. ಡೆವಿಲ್ ಮೂವಿ ನೋಡ್ತೀರಾ? ಹಾಂ ನೋಡ್ತೀವಿ, ಪಕ್ಕ ಟಿಕೆಟ್ ಬುಕ್ ಆಗಿದ್ದಾಗಲೇ. ಯಾರಂದ್ರೆ ಇಷ್ಟ ನಿಮಗೆ? ದರ್ಶನ್ ಅಂದರೆ ಇಷ್ಟ. ನಿಮಗೆ? ದರ್ಶನ್ ಸರ್ ಅಂದರೆ ಇಷ್ಟ. ಹೇಳಿ ಪರವಾಗಿಲ್ಲ. ಅಪ್ಪು ಇಷ್ಟನಾ? ಹಾಂ, ದರ್ಶನ್ ಅಂದರೆ ಇವರಿಗೆ ಇಷ್ಟ, ಅಪ್ಪು ಅಂದರೆ ಇವರಿಗೆ ಇಷ್ಟ. ಅಪ್ಪುಗೆ ದರ್ಶನ್ ಅಂದರೆ ಇಷ್ಟ. ಗೊತ್ತಲ್ಲ. ನೀವು ಒಂದು ಓಕೆ, ಆಲ್ ದ ಬೆಸ್ಟ್ ಹೇಳೋಣ. ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್ ಡೆವಿಲ್. ಒಂದು ಫೋಟೋ ನೋಡಿದ್ರಾ ಅಪ್ಪು ಮತ್ತೆ ದರ್ಶನ್ ಅವರು? ಹಂಗೆ ನೋಡ, ನೀವಿಬ್ರು ಪೋಸ್ ಮಾಡಿ ಮಾಡಿ ತಪ್ಕೊಳ್ಳಿ ಅಷ್ಟೇ. ನೋಡಿಲ್ವಾ ನೀವು? ಹಾಂ, ಕೆಳಗಡೆ ಹಾಗೆ. ಸೂಪರ್. ಥ್ಯಾಂಕ್ ಯು. 11th ಮಿಸ್ ಮಾಡಬೇಡಿ. ನಾವೇ ಈಗ ಸ್ಟ್ರೆಂತ್ ಮಾಡಬೇಕು, ಅವ್ರಿಗೆ ಸಕ್ಸಸ್ ಮಾಡಿಕೊಡ್ಬೇಕು. ಅಪ್ಪಟ ಅಭಿಮಾನಿಗಳು. ಚಿತ್ರದುರ್ಗ ನಮ್ಮದು. ಚಿತ್ರದುರ್ಗದಿಂದ ಬಂದಿದ್ದೀರಾ? ನಿಮ್ಮ ಹೆಸರು? ಹರ್ಷವರ್ಧನ್. ಕೀರ್ತಿ ಇಲ್ಲ ಅಂತಂದ್ರು ಕಲೆಕ್ಷನ್ ಒಳ್ಳೆ ಕಲೆಕ್ಷನ್ ಮಾಡಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಟ್ರೈಲರ್ ನೋಡಿದ್ರಾ? ಎಸ್, ಹೆಂಗಿತ್ತು? ಸೂಪರ್. 100 ಡೇಸ್ ಪಕ್ಕ. ನಾವಿರೋರ್ಗು ಪಕ್ಕ. ಓಕೆ, ಥ್ಯಾಂಕ್ ಯು. ಫೈನಲಿ ವಿ ರೀಚ್. ಸಿಕ್ಕಾಪಟ್ಟೆ ಈ ಸಲ ಆದಷ್ಟು ಆಯಾಸ, ಸುಸ್ತು, ಇನ್ನೊಂದು ದಿನ ಆಗಿರಲಿಲ್ಲ. ಒಂದು 4-5 ಟೈಮ್ಸ್ ಹತ್ತಿದ್ದೀವಿ, ಆದರೂ ಆಗ್ತಾ ಇಲ್ಲಪ್ಪ. ಶಿವಗಂಗೆ ರೀಚ್ ಆಗಿದ್ದೀವಿ. ಇದು ಒಳಕಲ್ ತೀರ್ಥದ್ದು ಪ್ಲೇಸು.
ಇದು ಮನೆ ದೇವರು. ಇನ್ನೂ ಅಲಂಕಾರನೇ ಮಾಡಿಲ್ಲ. ಅವಾಗಿಂದ ಹಂಗೆ ಮಾಡ್ತಾ ಇದ್ದಿದ್ದು. ಸಾಕು ಸಾಕು. ಸ್ವಾಮಿ ಭಗವಂತ ಪ್ಲೀಸ್ ಕಾಪ ಸಿಗೋ. ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಥ್ಯಾಂಕ್ ಯು. ಆದಷ್ಟು ಬೇಗ ನೀನು ಸ್ಟಾರ್ಟ್ ಮಾಡು. ಸಕ್ಸಸ್ ಆಗಲಿ ನಿಂದು. ಸ್ಟಾರ್ಟ್ ಮಾಡ್ಬಿಟ್ಟು ಮೆಸೇಜ್ ಹಾಕು, ನಾವು ರಿಪ್ಲೈ ಕೊಡ್ತೀನಿ. ಬಾಯ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕೆ ನಾವು ಏನು ಅಂದ್ಕೊಂಡು ಬಂದ್ವಿ ಗೊತ್ತಾ, ಯಾರೂ ಅಷ್ಟು ರೆಸ್ಪಾನ್ಸ್ ಮಾಡಲ್ಲ. ನಾವು ಹುಡುಗಿರು ಬಂದಿದ್ದೀವಿ ಅಂದರೆ ಒಂಥರ ನೋಡ್ತಿರ್ತಾರೆ, ಎಲ್ಲರೂ ಬೈತಾರೆ, ಈ ಥರ ಮೈಂಡ್ ಸೆಟ್ಟಲ್ಲಿ ಬಂದಿದ್ದು ನಾವು. ಆದರೂ ಇಷ್ಟೊಂದೆಲ್ಲ ರೆಸ್ಪಾನ್ಸ್, ಸೊ ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿದ್ದು. ಅದೇ ಹುಡುಗಿರು ಬಂದಿದ್ದಾರೆ, ಮನೇಲಿ ಮಾಡೋ ಕೆಲಸ ಇಲ್ಲ ಇವರಿಗೆ, ಹೇಳೋರು ಕೇಳೋರಿಲ್ಲ ಅಂತ ಎಲ್ಲ ಬೈಕ್ ಅಂತಾರೆ ಅಂದ್ಕೊಂಡು ಭಯ ಪಟ್ಕೊಂಡೇ ಬಂದಿದ್ದು. ಹೆಂಗಪ್ಪ ಜನಗಳ ಹತ್ರ ಮಾತಾಡೋದು ಅನ್ನೋ ರೇಂಜಿಗೆ ಬಂದ್ವಿ. ಸೀರಿಯಸ್ಲಿ ಫಸ್ಟ್ ಟೈಮು ಇಷ್ಟೊಂದು ಎಲ್ಲ ಎನ್ಕರೇಜ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಫ್ಯಾನ್ಸು 2 ನಿಮಿಷ ಇವರು ಕೆಳಗಡೆ ಸಿಕ್ಕಿದ್ದು ನಮಗೆ. ನಾವು ಆಗಲೇ ಹತ್ತಿಳಿದ್ರೆ ಇವ್ರು ಇನ್ನೂ ಹತ್ತುತ್ತಾ ಇದ್ದಾರೆ ಅಂದರೆ ಇನ್ನು ಯಾವ ರೇಂಜಿಗೆ ಹತ್ತುತ್ತಿರ್ಬೋದು ಇವರು. ನೀವು ಟೋಟಲ್ 6 ಜನ ಇದ್ದೀರಲ್ವಾ, ಇದರಲ್ಲಿ ಎಷ್ಟು ಜನ ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ? ಇನ್ನೂ 3 ಎತ್ತುತ್ತಾ ಇಲ್ಲ ಫ್ಯಾನ್ಸ್ ಅಲ್ಲ. ಓಕೆ, ದರ್ಶನ್ ಇಷ್ಟನ ಹೋಗ್ಲಿ, ಇಷ್ಟ ಅಲ್ವಾ? ಯಾರು ಏಟರ್ಸ್ ಇಲ್ಲ ಅಲ್ವಾ? ಏಟ್ ಮಾಡೋಕ್ಕೆ ರೀಸನ್ನೇ ಇಲ್ಲ. ಮೂವಿ ನೋಡಿ ಇದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ. ಮೂವಿ ನೋಡಿ ಸಪೋರ್ಟ್ ಮಾಡಿ. ಓಕೆ, ಹೇಳಿ ಹೇಳಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ. ಅಣ್ಣಂಗೆ ಜೋಶ್ ಬಂತು. ಮೀಡಿಯಾದವ್ರು ಹೆಸರು ಹೇಳಿದ್ರೆ ಜೋಶ್ ಬರುತ್ತೆ. ಸ್ಟಾರ್ಟ್. ಏನ್ ನಿಮ್ಮ ಹೆಸರು? ಎಲ್ಲಿಂದ ಬಂದಿರೋದು? ರಾಯಚೂರು. ರಾಯಚೂರಿಂದ ಇಲ್ಲಿಗೆ ಬಂದಿದ್ದೀರಾ ಶಿವಗಂಗೆ ಬೆಟ್ಟಕ್ಕೆ? ಇಲ್ಲಿಗೆ ಶಿವಗಂಗೆ ಬೆಟ್ಟ ನೋಡಕ್ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬರ್ತಾ ಇಲ್ಲ, ಸೆಕೆಂಡ್ ಟೈಮ್ ಇದು. ಎಲ್ಲ ಫ್ರೆಂಡ್ಸಾ? ಎಲ್ಲ ಫ್ರೆಂಡ್ಸು, ಎಲ್ಲ ಡಿ ಬಾಸ್ ಫ್ಯಾನ್ಸ್. ಇವರು ಕಿಚ್ಚ ಫ್ಯಾನ್ಸ್. ಕಿಚ್ಚುಂದು ಮಾರ್ಕ್ ಅದನ್ನು ನೋಡ್ತೀವಿ. ನಾವು ಮೊದಲು ಡಿ ಬಾಸ್ ಫ್ಯಾನ್ಸ್. ಡಿ ಬಾಸ್ ಮೂವಿ ನೋಡೋದು ನಾವು ಯಾವತ್ತಿದ್ರು. ನಾವು ಮಾರ್ಕ್ ಮೂವಿ ನೋಡೋದು. ಅಲ್ಲ ಅಂದ್ರೆ ಏನು ಕಿಚ್ಚ ಬಾಸ್ ಅಂದ್ರೆ ನಮಗೂ ಇಷ್ಟ. ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್ ಯಾರು ಬೀಟ್ ಮಾಡಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಡೇವಿಡ್ ಮೂವಿ ಮಾತ್ರ ಪಕ್ಕ ನೋಡ್ತೀವಿ ನಾವು. ಅಲ್ಲ, ಡೇವಿಡ್ ಮೂವಿ ನೋಡ್ಲೇಬೇಕು. ಯಾವ್ದಾದ್ರೆ ಕನ್ನಡ ಮೂವಿ ಎಲ್ಲಾನು ಅಷ್ಟೇ, ಯಾರು ಬೆಳೆಸಕ್ಕಾಗಲ್ಲ. ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ಜೈ ಡಿ ಬಾಸ್. ಇನ್ನೊಂದ್ಸಲ ಹೇಳೋಣ, ನೀವು ಕೇಳಿ ನಾವೆಲ್ಲ ಹೇಳ್ತೀವಿ. ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ಜೈ ಡಿ ಬಾಸ್. ಜೈ ಡಿ ಬಾಸ್. ಮೂವಿ ರಿಲೀಸ್ ಆಗುತ್ತೆ, ಎಲ್ರು ನೋಡ್ಬಿಡಿ ಆಯ್ತಾ? ಎಲ್ರಿಗೂ ದರ್ಶನ್ ಅಂದ್ರೆ ಇಷ್ಟನಾ? ದರ್ಶನ್ ಅಂದ್ರೆ ಪಕ್ಕ ಫ್ಯಾನು. ನೀವು ದರ್ಶನ್ಗೆ ಫುಲ್ ಪಕ್ಕಾ ಫ್ಯಾನು. ಯಾರು ಮಾಡಿದ್ರೆ ತಪ್ಪು. ನಮ್ಮ ಬಾಸ್ ಏನು ಮಾಡಿಲ್ಲ, ದಯವಿಟ್ಟು ನಮ್ಮ ಬಾಸ್ನ ರಿಲೀಸ್ ಮಾಡಿ. ಇದು ಕೋಲ್ಟ್ ಹಾಕೊಂಡು ಮಾಡ್ಬಾರ್ದು. ಎಷ್ಟು ಜನನೆಲ್ಲ ರೇಪ್ ಮಾಡವ್ನೆ, ಅದನ್ನೆಲ್ಲ ಮಾಡ್ಲಿಲ್ಲ. ಇವನು ಯಾರು ಮಾಡಿದ್ರ ತಪ್ಪು, ಏನು ಮಾಡ ಅದು ಸಾಲಕ್ಕೆ ಅವ್ನ ಒಬ್ರು ಮಾಡಿಲ್ಲ. ನಮ್ಮನೆ ಹೆಣ್ಮಕ್ಳು ಅದನ್ನು ಚಡ್ಡಿ ಬೀಸ್ಕೊಂಡು ತೋರಿಸ್ರೆ ಅವ್ನು ಮಾಡೋದು ಅದೇ ಕೆಲಸ. ಎಲ್ರು 11ನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ, ನೋಡಿ. ಓಕೆನಾ? ಏನು ಅಭಿಮಾನಿನಾ? ಏನ್ ನಿಮ್ಮ ಹೆಸರು? ಅಮೃತ. ಅಮೃತ. ಇಲ್ಲಿಂದ ಬಂದಿರೋದು? ಹನುಮಗುಡ್ಡ. ಹನುಮಗುಡ್ಡ. ಎಲ್ಲಿ ಬರ್ತದೆ? ಲಿಂಗಸೂರು. ರಾಯಚೂರು. ಓಕೆ. ಇರೋದಿಲ್ಲನಾ? ಓದ್ತಾ ಇದ್ದೀರಾ? ಹೋಗ್ತಾ ಇದೀನಿ. ಏನು ಓದ್ತಾ ಇದ್ದೀರಾ? 7ನೇ ಕ್ಲಾಸ್. ವಾ, ಏನು ಗೊತ್ತಾ, ಚಿಕ್ಕ ಮಗುವಿಂದ ವಯಸ್ಸಾದ ಅಜ್ಜಿದಿರ್ವರ್ಗು ಇಷ್ಟಪಡೋದು ಡಿ ಬಾಸ್ನ ಮಾತ್ರ. ಓಕೆ, ಥ್ಯಾಂಕ್ ಯು. ನಿಮಗೆ ಇದು ದರ್ಶನ ಅಭಿಮಾನಿನ ನಿಮ್ಮ ಮಗ? ದರ್ಶನ ಅಂದ್ರೆ ಇಷ್ಟ? ಓಕೆ. ನೀವು ದರ್ಶನ್ ಅಭಿಮಾನಿನಾ? ಮೂವಿ ಫೇವ್ರೇಟಾ? ಯಾವಾಗ ನೋಡ್ತೀರಾ ಮೂವಿ? ಯಾವ ಶೋ? ಯಾವ ಊರು ನಿಮ್ದು ಪ್ರಾಪರ್? ಅಲ್ಲಿಂದ ಬಂದಿರೋದಾ ಇಲ್ಲಿಗೆ? ಬೆಟ್ಟ ಹತ್ತಕ್ಕೆ ಅಂತಾನೆ ಬಂದಿರೋ? ಟ್ರೈಲರ್ ನೋಡಿದ್ರಾ? ನೋಡಿಲ್ಲ, ನೋಡಿ ಫಸ್ಟು. ಆಯ್ತಕನಾ? ಥ್ಯಾಂಕ್ ಯು. ತುಮಕೂರಿಂದನಾ? ಏನು ನಿಮ್ಮ ಹೆಸರು? ಉಮೇಶ್.
ನಿಮ್ಗೆ ಯಾರು ಇಷ್ಟ? ದರ್ಶನ್ ಇಷ್ಟನಾ? ಫುಲ್ ಫ್ಯಾಮಿಲಿಗೆ? ಫ್ಯಾಮಿಲಿಗೂ ಇಷ್ಟನೇ. ದರ್ಶನ್ ಸರ್ ಯಾಕೆ ಇಷ್ಟ ನಿಮ್ಗೆ? ಯಾಕೆಂತ ಅಂದ್ರೆ ಅವರು ಬಡತನದಲ್ಲಿ ಬೆಳ್ತಕ್ಕಂಥ ಜೀವ. ಆ ಬಡತನ ಅದು ಯಾಕೆ ಅಂತಂದ್ರೆ ಅವರು ಬಡವ್ರ ಕಂಡ್ರೆ ಅಷ್ಟೊಂದು ಇಷ್ಟ ಅವ್ರಿಗೆ. ಅದಕ್ಕೋಸ್ಕರ ಅವ್ರನ್ನ ನಮ್ಮ ಫ್ಯಾನ್ಸ್ ಮೇಲೆ ಇದು ಮಾಡ್ತಾ ಇದ್ದಾರೆ. ಆಕ್ಚುಲಿ ಡಿ ಬಾಸ್ ನ ಅರ್ಧ ಇಷ್ಟಪಡೋದಕ್ಕೆ ಕಾರಣನೇ ಅವ್ರ ಕಷ್ಟದಿಂದ ಬೆಳೆದು ಬಂದಿರೋದು ಮೇಡಮ್. ಇಂಡಸ್ಟ್ರಿನೇ. ಹೌದು ಮೇಡಮ್ ಅವರ ಇನ್ನೊಂದೇನು ಅಂದರೆ ಎಷ್ಟೋ ಬಡ ಕುಟುಂಬಗಳಿಗೆ ಸಹಾಯ ಮಾಡಿದ್ದಾರೆ, ಅನಾಥಾಶ್ರಮಗಳಿಗೆ ಸಹಾಯ ಮಾಡಿದ್ದಾರೆ. ಆಮೇಲೆ ಎಷ್ಟೋ ಮೂವಿ ಪ್ರಮೋಷನ್ ಅವರು ಇವಾಗ ಇಂಡಸ್ಟ್ರಿಗೆ ಬರ್ತಿದ್ರು ಸಿಕ್ಕಾಪಟ್ಟೆ ಚಿಕ್ಕ ಹೀರೋಗಳ್ನು ಜಾಸ್ತಿ ಎತ್ತರದಲ್ಲಿ ಬೆಳೆಸಿರೋದು ಅಂದರೆ ಡಿ ಬಾಸ್ ಒಬ್ಬರೇ. ಹೌದು ಮೇಡಮ್. ಹೌದು ಬಾಸ್ ಈಗ ಇಲ್ಲ ಅನ್ನೋ ರೀಸನ್ಗೆ ಯಾವ ಹೀರೋನು ಪರ ನಿಂತಿಲ್ಲ. ಹೌದು ಬಟ್ ಮೇಡಮ್. ನಾವು ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂತ ಕರೆದಿದ್ದಾರೆ. ಹೌದು ಮೇಡಮ್. ನಾವೇ ಅವ್ರ ಪರ ನಿಂತ್ಕೋಬೇಕೀಗ ಈ ಟೈಮ್ ಅಲ್ಲಿ. ಹೌದು ಮೇಡಮ್, ನಿಂತ್ಕೋಬೇಕು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 11ನೇ ತಾರೀಕು ಮೂವಿ ನೋಡಿ ಆಯ್ತಾ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಅಣ್ಣ ಯಾವ ಊರು ನಿಮ್ಮದು? ನಮ್ದು ಇಲ್ಲೇ ಬೆಂಗಳೂರು. ನಾವು ಸ್ವಂತ ಊರು ಬಂದು ರಾಯಚೂರು, ನಾವೆಲ್ಲ ಬೆಂಗಳೂರಿಗೆ ಕೆಲಸ ಮಾಡ್ತಿರೋರು. ನೀವು? ನಾನು ಅಕ್ಕ ಬೆಂಗಳೂರು. ಏನು ನಿಮ್ಮ ಹೆಸರು? ಚಿದಾನಂದ ಅಂತ ಹೇಳ್ಬಿಟ್ಟು. ಕೌಶಿಕ್ ಅಂತ. ನೀವು ಯಾರ ಅಭಿಮಾನಿ? ನಾವು ದೇವರ ಜನ ಅಭಿಮಾನಿ. ನಾವು ಡಿ ಬಾಸ್ ಫ್ಯಾನ್ಸು ಅಭಿಮಾನಿ. ದೇವ್ರ ಸಪೋರ್ಟ್ ಮಾಡ್ತೀವಿ. ಬಾಸ್ ಅಂದ್ರೆ ಒಬ್ಬರಕ್ಕ ಡಿ ಬಾಸ್ ಬೆಂಗಳೂರಲ್ಲಿ ಅಷ್ಟೇ. ಇಂಡಿಯಾದಲ್ಲಿ ಡಿ ಬಾಸ್ ಅಂದ್ರೆ ಒಬ್ಬರೇ, ಜೈ ಡಿ ಬಾಸ್ ಅಷ್ಟೇ. ಅವ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ಅವ್ರು ಇರೋವರೆಗೆ ಮತ್ತೆ ಚೆನ್ನಾಗಿ ಕೆಲಸ ಮಾಡ್ಸ್ಕೊಂಡ್ರು. ಹೋದ್ಮೇಲೆ ಎಲ್ಲ ಬಿಟ್ಟಾಕ್ಬಿಟ್ಟಾಗ ತುಳಿದ ರಾಜಕೀಯ ತುಳಿದಾರಕ್ಕ. ಬೇರೆ ಯಾರು ತುಳಿದಿರ ಚೆನ್ನಾಗಿ ಕೆಲಸ ಮಾಡ್ಕೊಂಡು ತುಳ್ಬಿಟ್ರು ಅಷ್ಟೇ. ನಮ್ಮ ಬಾಸ್ ಎಷ್ಟ್ ಜನಕ್ಕೆ ಚಿಕ್ಕ ಯಾರು ಹೊಸದಾಗಿ ಬರ್ತಾರೋ ಹೀರೋಗಳಿಗೆಲ್ಲ ಸಪೋರ್ಟ್ ಮಾಡಿದ್ರು. ಇವತ್ತು ನಮ್ಮ ಬಾಸ್ ಮೂವಿಗೆ ಯಾರು ಪ್ರಮೋಷನ್ ಮಾಡೋರೇ ಇಲ್ಲ. ಯಾರು ಅಕ್ಕ ಯಾರು ಬೇಡವೇ ಬೇಡ. ಸೆಲೆಬ್ರಿಟಿ ಇದಾರೆ, ಯಾರು ಮಾಡೋದು ನೆಸೆಸಿಟಿನೂ ಇಲ್ಲ. ಯಾಕೆಂದ್ರೆ ನಮ್ಮಂತ ಯೂಟ್ಯೂಬರ್ಸು ನಮ್ಮಂತ ಫ್ಯಾನ್ಸೇ ಸಾಕು ಅವರಿಗೆ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ಬಾಸ್ ಡಿ ಬಾಸ್ ಅಂದ್ರೆ ಇಷ್ಟನಾ? ಸಖತ್ ಇಷ್ಟ. ನೋಡ್ತೀರಾ? ಪಕ್ಕ ನೋಡ್ತೀವಿ. 11th ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರು ಮೂವಿ ತಪ್ಪದೆ ಹೋಗಿ ಥಿಯೇಟರ್ ಅಲ್ಲೇ ನೋಡಿ. ಯಾರು ಪೈರಸಿ ಮಾಡಬೇಡಿ. ಓಕೆನಾ? ಥ್ಯಾಂಕ್ ಯು. ಹಾಯ್ ಸರ್. ಎಲ್ಲಿಂದ ಬಂದಿರೋದು ನೀವು? ಕುಣಿಗಲ್ ಹತ್ರ ಒಂದೇನಹಳ್ಳಿ ಅಂತ. ಒಂದೇನಹಳ್ಳಿ ಕುಣಿಗಲ್ ಅಂತ. ಓಕೆ. ಬಾಸ್ ಅಂದ್ರೆ ಇಷ್ಟನಾ ನಿಮ್ಗೆ? ತುಂಬಾ ಇಷ್ಟ ಮೇಡಮ್. ಯಾಕೆ ಇಷ್ಟ ಸರ್ ದರ್ಶನ್ ಸರ್? ದರ್ಶನ್ ಸರ್ ಅಂದ್ರೆ ಒಳ್ಳೆಯವರು. ಯಾಕೆ ಒಳ್ಳೆಯವರು? ಎಷ್ಟೊಂದು ಜನ ಕೆಟ್ಟವರು ಅಂತಾರೆ. ಇಲ್ಲ ಮೇಡಮ್, ಒಳ್ಳೆಯವರು. ಬುದ್ಧಿ ಇರಲ್ಲ. ಒಳ್ಳೆಯವರು. ಯಾರು ಹೇಟರ್ಸ್ ಇದ್ದೀರಾ ಅವ್ರಿಗೆ ಯಾರಿಗೂ ಬುದ್ಧಿ ಇಲ್ಲ. ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ, ದಾನ ಧರ್ಮ ಮಾಡಿದ್ದಾರೆ, ಮತ್ತು ಪ್ರಾಣಿಗಳನ್ನ ಚೆನ್ನಾಗಿ ಸಾಕಿದ್ದಾರೆ, ಕುದುರೆಗಳನ್ನೆಲ್ಲ ಚೆನ್ನಾಗಿ ಸಾಕವ್ರೆ. ಅದರಿಂದ ದರ್ಶನ್ ಅಂದರೆ ತುಂಬ ಇಷ್ಟ. ನಾನೊಬ್ಬ ಡಿ ಬಾಸ್ ಅಭಿಮಾನಿ. ಬನ್ನಿ ಕೊಡ್ಸೋಣ. ಕನ್ನಡ ಮೂವಿನ, ಕನ್ನಡ ಇಂಡಸ್ಟ್ರಿನ ನಾವೇ ಬೆಳೆಸ್ಬೇಕು. ಸೊ ಥಿಯೇಟ್ರಲ್ಲೇ ಹೋಗಿ ಮೂವಿ ನೋಡಿ. ನಾವು ಥಿಯೇಟ್ರಲ್ಲಿ ನೋಡೋದು. ಅವ್ರಿಗೆ ಹೇಳಂಗೆ ಎಲ್ಲ ಡಿ ಬಾಸ್ ಅಭಿಮಾನಿ ಅಂದ್ರೆ ಅವ್ರು ಥಿಯೇಟ್ರಲ್ಲೇ ನೋಡೋದು. ನಾವೇ ಓಡಿಸ್ಬೇಕೀಗ. ಓಡ್ಸೋಣ ಇದ್ರೆ ನೆಮ್ಮದಿಯಾಗಿರ್ಬೇಕು. ಥ್ಯಾಂಕ್ ಯು. ಯಾವ ಶೋ ಹೋಗ್ತೀರಾ? ಫಸ್ಟ್ ಶೋನಾ? ಫಸ್ಟ್ ಶೋ. ಓಕೆ. 11th ಮೂವಿ ರಿಲೀಸ್ ಆಗ್ತಿದೆ. ಸೊ ಮಿಸ್ ಮಾಡಿದೆ. ಹೋಗಿ ಎಲ್ರು ಹೋಗಿ ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ. ಪೈರಸಿ ಮಾಡಬೇಡಿ. ಏನನ್ಸ್ತಮ್ಮ? ಫೈನಲಿ ನಿನ್ನ ಆಸೆನ ಈಡೇರಿಸ್ಬಿಟ್ಟಿದ್ದೀನಿ. ಒಂದಿನ ರಜಾ ಹಾಕೊಂಡು ಬಂದಿದ್ದೀನಿ. ಸಖತ್ ಖುಷಿ ಆಯಿತು. ಎಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಏನಿಲ್ಲ ಅಂದರೂ ಒಂದು 100 ಇತ್ತು. ಫುಲ್ ಖಾಲಿ. ಇನ್ನು 3 ಮಾತ್ರ ಅದು ನಾನು ಬೇಕು ಅಂತ ಉಳಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿ ಆಟೋದವರೆಲ್ಲ ಕಾಯ್ತಿದ್ದು ಪಾಪ. ಮೇಲೆ ಹೋಗಿ ಬರ್ತೀನಣ್ಣ ಅಂತ ಹೇಳಿ ಬಂದಿದ್ದು ವಾಪಸ್ಸು. ಚೆನ್ನಾಗಿದೆ. ಒಂಥರ ಫೀಲಿಂಗ್ ಹೇಳೋಕ್ಕಾಗ್ತಾಯಿಲ್ಲ ಅದು ಫೀಲಿಂಗ್ ಏನು ಅಂತ. ಸಖತ್ ಖುಷಿ ಆಯಿತು. ಆ್ಯಕ್ಚುಲಿ ಎಲ್ಲರೂ ರೆಸ್ಪಾನ್ಸ್ ಸಕ್ಕತ್ತಾಗಿತ್ತು. ಎಷ್ಟು ಯಾರು ಬಂದರು ನಾನು ಡಿ ಬಾಸ್ ಫ್ಯಾನ್, ನನಗೂ ಕೊಡಿ. ಆ್ಯಕ್ಚುಲಿ ಇವತ್ತು ಬಂದಿದ್ರಲ್ಲಿ 80% ನಮಗಂತೂ ಸಿಕ್ಕಿದ್ದು ಫುಲ್ಲು ಡಿ ಬಾಸ್ ಫ್ಯಾನ್ಸ್. ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಖುಷಿ ಆಯಿತು. ಬಂದಿದ್ಕು ಏನು ಲಾಸ್ ಇಲ್ಲ. ನಾವು ಎಲ್ಲಿದ್ದೀವಿ ಅನ್ನೋ ಪ್ಲೇಸ್ ಗೊತ್ತಾಗಬೇಕಲ್ವಾ. ನಾವು ಶಿವಗಂಗೆಲ್ಲಿದ್ದೀವಿ. ಶಿವಗಂಗೆಲಿ ಬಾಸ್ದು ಪ್ರಮೋಷನ್ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಆಮೇಲೆ ಆಟೋದವ್ರಿಗೆ ಸ್ವಲ್ಪ ಅಂದರೆ ನಮಗೆ ಜಾಸ್ತಿ ಸಪೋರ್ಟ್ ಮಾಡೋದೇ ಆಟೋದವ್ರಲ್ವಾ. ಸೊ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಪ್ರಮೋಷನ್ ಮಾಡಿಸ್ಬೇಕು ಅನ್ನೋದಿತ್ತು. ಏನು ಗೊತ್ತಾ,
ನಾವು ಅಂದ್ಕೊಂಡಿದ್ವಿ ಒಂದು 100 ಇದನ್ನೇ ನಮ್ಮ ಕೈಲಿ ಖಾಲಿ ಮಾಡೋದಕ್ಕೆ ಆಗೋದಿಲ್ಲ, ಒಂದು 3 ಡೇಸು 3 ಪ್ಲೇಸ್ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನಾವಿವತ್ತು ಶಿವಗಂಗೆ ಅರ್ಧ ಹತ್ತಿದ್ವಿ ಅಷ್ಟೇ. ಅಷ್ಟರಲ್ಲಿ ನಾವು ಒಬ್ರು ಕೊಟ್ಟರೆ ಇನ್ನೂ ಅಷ್ಟರಲ್ಲಿ 2-3 ಜನ ಬಂದ್ಬಿಟ್ಟು ನಾವು ಫ್ಯಾನ್ಸು, ನಮಗೂ ಕೊಡಿ. ನೀವು ಇನ್ನೂ ಈ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 11th ಡೆವಿಲ್ ಮೂವಿ ರಿಲೀಸ್ ಇದೆ, ನೋಡ್ತೀರಾ? ನೋಡ್ತೀನಿ. ಸೊ ಕನ್ನಡ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಆ ಕಡೆ ನೋಡೋಣ ಅಂತ ಆ ಕಡೆ ನೋಡ್ಕೊಳ್ತಿದ್ದೆ. ಇದು ಈ ರೇಂಜಿಗೆ ಪಾಯಸ ಥರ ಇದ್ರೆ ಹೆಂಗೆ ತಿನ್ನಕ್ಕಾಗತ್ತೆ, ಕೈಯಲ್ಲಿ ಕುಡಿಲೇಬೇಕು. ಆದ್ರೂ ಎಲ್ಲ ಸಿಟಿ ಕಡೆ ಹೋದಾಗ ಮಾತ್ರ ಲಿಪ್ಸ್ಟಿಕ್ ಕೊಟ್ಟೋಗುತ್ತೆ ಅನ್ನೋ ರೇಂಜಿಗೆ ಡವ್ ಮಾಡ್ತೀರಾ? ನಾವು ಹಂಗೆ ಏನೋ ಸೋಪ್ ಸ್ಪೂನಲ್ಲಿ ಏನು ಕುಡಿಯಲ್ಲ, ಹಂಗೆ ಇರ್ತದೇನೆ. ನಾವ್ ಹೆಂಗೆ ಅಂದ್ರೆ ಹಳ್ಳಿಗೂ ಜೈ, ದಿಲ್ಲಿಗೂ ಸೈ. ಜಸ್ಟ್ ಈಗ ಊಟ ಆಯಿತು ದೇವಸ್ಥಾನದಲ್ಲೇ, ಚೆನ್ನಾಗಿತ್ತು ಊಟ. ಈಗ ನೆಕ್ಸ್ಟು ಮನೆಗೆ ಹೋಗಿ ಪೋಸ್ಟರ್ಗಳನ್ನ ಎತ್ಕೊಂಡು 100 ಪೋಸ್ಟರ್ ಇತ್ತು, ಇನ್ನು 1-2 ಇದೆ, 2 ಇದೆ. ನೆಕ್ಸ್ಟ್ ಮನೆಗೆ ಹೋಗಿ ಒಂದು ಸ್ವಲ್ಪ ಪೋಸ್ಟರ್ಸ್ ಐತೆ, ಅದನ್ನ ಎತ್ಕೊಂಡು ಆಮೇಲೆ ಆಟೋ ವೈಸ್ ಹತ್ರ ಹೋಗಿ ಕೊಟ್ಟು ಬರಬೇಕು. ಡಿ ಬಾಸ್ದು ಕೇಳಿ ಇಸ್ಕೊತಿದ್ದೀರ ತಾನೆ? ಮತ್ತೆ ಟಿಕೆಟ್ ನಾವೇ ಕೊಡ್ಬೇಕಾ? ನೋಡ್ತೀವಲ್ಲ ಪಿಕ್ಚರ್, ನಮಗೂ ಖುಷಿ ನೋಡೋಕ್ಕೆ. ಅಷ್ಟೇ ನೋಡಿ. ಪೋಸ್ಟರ್ಗಾಗಿ ಜಗಳ ಮಾಡ್ತಿದ್ದಾರೆ ಇಲ್ಲೊಬ್ರು ಅಭಿಮಾನಿ. ಅಂಕಲ್ ಒಂದು ಪೋಸ್ಟರ್ ಕೊಟ್ಬಿಡಿ ಅವ್ರಿಗೆ. ಅವ್ರ ಇಡ್ತಿದಂಗೆ ಎತ್ಕೊಂಡು ಹೊರಟೋದ್ರು ಅವರು. ಅಲ್ಲ, ಅಭಿಮಾನಿಗಳಿಗೆ ಕೊಡಬೇಡಿ ನೀವು. ನೋಡ್ಬರ್ರಿ, ನಮ್ಮ ಮಾತಾಡೋದು ಅವ್ನು ಫೋಟೋ ಹೊಡ್ಕೊಬರ್ರಿ. ಅಣ್ಣ ನಮ್ಮ ಕಡೆ ನೀನು ಇಲ್ಲೇ ಇರ್ತೀಯ ಅಣ್ಣ? ಇಸ್ಕೊಳ್ಳಿ ಆಯ್ತು, ನೀವು ಇಸ್ಕೊಳ್ಳಿ ಒಂದು. ಅಲ್ಲಿದೆಯಲ್ಲ ಈ ಬಾಸ್ ಅಪ್ಪಟ ಅಭಿಮಾನಿ ಅಂದ್ರೆ ಇವರೇ. ನೋಡ್ರಿ ನಮ್ದು ಫ್ರೆಂಡ್ ಹೊಡ್ಕೊಳ್ರಿ ಚಿಂಗಾರಿ ಅಂತ ನೋಡ್ರಿ. ಅಪ್ಪ ಆಟದವ್ರಂತೂ ಮುಂದ್ಗಡೆ ಬಾ, ನಮ್ಮ ಗಾಡಿಗೆ ಹೋಯ್ತೆ. ವಿಡಿಯೋ ಆಗ್ತಾ ಇತ್ತು, ಅದೆಲ್ಲ ಇದ್ರಲ್ಲಿ ಮಾಡ್ಕೊಳ್ಳೋಣ ಬಿಡು. ಓಕೆ, ಆಲ್ ದ ಬೆಸ್ಟ್ ಹೇಳಿ. ಯಾರು ಆಟೋದ ಒಳಗಡೆನೆ ಐತಲ್ಲ. ಒಂದನೇ ತಾರೀಕು ಡೆವಿಲ್ ಮೂವಿ ರಿಲೀಸ್ ಆಗ್ತಿದೆ. ಡೆವಿಲ್ ಫಿಲಂ ಎಲ್ಲರೂ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ. ಸೊ ಥ್ಯಾಂಕ್ ಯು. ಆ್ಯಂಡ್ ನನ್ನ ವಿಡಿಯೋಗಳನ್ನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.